ಕೀರ್ತನೆಗಾರನಾದ ದಾವೀದನು ತನ್ನ ಕೀರ್ತನೆಯ 23ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ತಾನು ತನ್ನ ಹೃದಯದಲ್ಲಿ ದೇವರ ಮೇಲೆ ಇದ್ದಂಥ ಪ್ರೀತಿಯನ್ನು ರಚಿಸಿದ್ದಾನೆ. ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆದನು. ನಾನು ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗಲೂ ನನಗೆ ಯಾವ ಭಯವೂ ಇಲ್ಲ. ನೀನು ಹತ್ತಿರವಿರುವುದರಿಂದ ಯಾವ ಕೇಡು ನನ್ನನ್ನು ಸಂಭವಿಸದು. ವೈರಿಗಳ ಮುಂದುಗಡೆ ನನಗೊಂದು ಔತಣವನ್ನು ಸಿದ್ಧಪಡಿಸುವೆ. ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕಿಸು, ನನ್ನ ಪಾತ್ರೆಯು ತುಂಬಿ ಒರೆಸು. ನಾನು ಹೋಗುವಾಗಲೂ ಬರುವಾಗಲೂ ಜೀವಮಾನವೆಲ್ಲ ನಿನ್ನ ಕೃಪೆಯು ನಿನ್ನ ಶಾಂತಿಯು ನಮ್ಮನ್ನು ಹಿಂಬಾಲಿಸುವುದು ಎಂಬುದಾಗಿ ಕೀರ್ತನೆಗಾರನು ಹೇಳಿದ. ಇದೇ 23ನೇ ಕೀರ್ತನೆಯನ್ನ ನಾವು ಹಾಡಾಗಿ ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣವ. ಯೆಹೋವ ನನ್ನ ಕುರುಬ, ನನಗ್ಯಾವ ಕೊರತೆ ಇಲ್ಲ. ಯೆಹೋವ ನನ್ನ ಕುರುಬ, ನನಗ್ಯಾವ ಕೊರತೆ ಇಲ್ಲ. ನನ್ನ ಶರಣನು ನೀನೇ, ನನ್ನ ಆಶ್ರಯ ನೀನೇ, ನನ್ನ ಕೋಟೆಯೂ ನೀನೇ, ನನ್ನ ದುರ್ಗವೂ ನೀನೇ. ನನ್ನ ಶರಣನು ನೀನೇ, ನನ್ನ ಆಶ್ರಯ ನೀನೇ, ನನ್ನ ಕೋಟೆಯೂ ನೀನೇ, ನನ್ನ ದುರ್ಗವೂ ನೀನೇ. ಕಾರ್ಗತ್ತಲ್ ಕಣಿವೆಯಲ್ಲಿ ನಾ ನಡೆದ ವೇಳೆಯಲ್ಲಿ ಜೊತೆಯಿದ್ದು ನನ್ನ ನಡೆಸುವೆ. ವೈರಿಗಳ ಮುಂದೆ ನನಗೊಂದು ಔತಣವ ಸಿದ್ಧಪಡಿಸಿದೆ. ಕಾರ್ಗತ್ತಲ್ ಕಣಿವೆಯಲ್ಲಿ ನಾ ನಡೆದ ವೇಳೆಯಲ್ಲಿ ಜೊತೆಯಿದ್ದು ನನ್ನ ನಡೆಸಿದೆ. ವೈರಿಗಳ ಮುಂದೆ ನನಗೊಂದು ಔತಣವ ಸಿದ್ಧಪಡಿಸಿದೆ. ನನ್ನ ಬಲವೂ ನೀನೇ, ನನ್ನ ಶಕ್ತಿಯೂ ನೀನೇ, ನನ್ನ ಧೈರ್ಯವೂ ನೀನೇ, ನನ್ನ ದೇವರು ನೀನೇ. ನನ್ನ ಬಲವೂ ನೀನೇ, ನನ್ನ ಶಕ್ತಿಯೂ ನೀನೇ, ನನ್ನ ಧೈರ್ಯವೂ ನೀನೇ, ನನ್ನ ದೇವರು ನೀನೇ. ಹಸಿರುಗಾವಲಲ್ಲಿ ನನ್ನನ್ನು ತಂಗಿಸುವೆ, ನನ್ನ ಹಸುವೆಯ ನೀಗುವೆ. ವಿಶ್ರಾಂತಿಯ ನೀರಿನ ಬಳಿಗೆ ನನ್ನನ್ನು ನಡೆಸುವೆ, ನನ್ನ ದಾವ ತೀರಿಸುವೆ. ಹಸಿರುಗಾವಲಲ್ಲಿ ನನ್ನನ್ನು ನಂಗಿಸುವೆ, ನನ್ನ ಹಸುವೆಯ ನೀಗುವೆ. ವಿಶ್ರಾಂತಿಯ ನೀರಿನ ಬಳಿಗೆ ನನ್ನನ್ನು ನಡೆಸುವೆ, ನನ್ನ ದಾಹವ ನೀಗುವೆ. ನನ್ನ ಬುಗ್ಗೆಯೂ ನೀನೇ, ನನ್ನ ಜಲವೂ ನೀನೇ, ನನ್ನ ಜೀವವೂ ನೀನೇ, ನನ್ನ ಶ್ವಾಸವೂ ನೀನೇ. ನನ್ನ ಬುಗ್ಗೆಯೂ ನೀನೇ, ನನ್ನ ಜಲವೂ ನೀನೇ, ನನ್ನ ಜೀವವೂ ನೀನೇ, ನನ್ನ ಶ್ವಾಸವೂ ನೀನೇ. ಯೆಹೋವ ನನ್ನ ಕುರುಬ, ನನಗ್ಯಾವ ಕೊರತೆ ಇಲ್ಲ. ಯೆಹೋವ ನನ್ನ ಕುರುಬ, ನನಗ್ಯಾವ ಕೊರತೆ ಇಲ್ಲ. ನನ್ನ ಶರಣನು
ದುರ್ಗವೂ ನೀನೇ, ನನ್ನ ಕೋಟೆಯೂ ನೀನೇ, ನನ್ನ ಆಶ್ರಯ ನೀನೇ, ನನ್ನ ಶರಣನೂ ನೀನೇ. ನನ್ನ ದುರ್ಗವೂ ನೀನೇ, ನನ್ನ ಕೋಟೆಯೂ ನೀನೇ, ನನ್ನ ಆಶ್ರಯ ನೀನೇ. ನಂಬಿಕೆಯಿಂದ ಈ ಕೀರ್ತನೆ 23ನೇ ಅಧ್ಯಾಯವನ್ನ ನಾವು ಓದುವಾಗ, ನಂಬಿಕೆಯಿಂದ ಧ್ಯಾನಿಸುವಾಗ, ನಂಬಿಕೆಯಿಂದ ಆ ವಾಕ್ಯದಲ್ಲಿ ಹೇಳಿರುವ ಮಾತುಗಳು ದೇವರು ನನಗಾಗಿ ಎಲ್ಲವನ್ನ ಮಾಡಿ ಮುಗಿಸುವನು ಎಂದು ನಂಬುವುದಾದರೆ, ವಿಶ್ವಾಸಿಸುವುದಾದರೆ, ಯೆಹೋವನು ನನ್ನ ಕುರುಬನು, ಯೆಹೋವನು ನಿಮ್ಮ ಕುರುಬನು, ಎಂದಿಗೂ ಆತನು ನಮ್ಮನ್ನ ಕೊರತೆಗಳಿಗೆ ಒಳಪಡಿಸುವವನಲ್ಲ. ವಿಶ್ರಾಂತಿಕರವಾದ ನೀರಿನ ಬಳಿಗೆ ನಮ್ಮನ್ನು ನಡೆಸಿ ಸಂತೋಷಕರವಾದ ಜೀವನವನ್ನು ನಮಗೆ ಕೊಟ್ಟು ನಮ್ಮನ್ನು ಮುನ್ನಡೆಸುವ ದೇವರು ನಮ್ಮ ದೇವರಾಗಿದ್ದಾನೆ. ಈ ಯೆಹೋವ ರೂವ ಆದ ದೇವರು, ಎಲ್ ರೋಯಿ ಆದ ದೇವರು, ಎಲ್ ಶಡಾಯ್ ಆದ ದೇವರು ಅಗಮ್ಯವಾಗಿ ನಿಮ್ಮ ಸಂಗಡಲೇ ಇರುವನು.